ಇನ್ನು ಎಚ್.ಡಿ. ದೇವೇಗೌಡರಿಗೆ ಈ ಬಾರಿ ರಾಜ್ಯಸಭೆ ಟಿಕೆಟ್ ನೀಡದೇ ಇರುವ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ ನಾನಾ ಚರ್ಚೆ, ಕಿಚ್ಚು ಇದೆಲ್ಲ ಶುರುವಾಗಿದೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಕಾಂಗ್ರೆಸ್ ನಾಯಕರುಗಳು ಮೈತ್ರಿ ನಾಯಕರುಗಳ ವಿರುದ್ಧವಾಗಿ ವಾಗ್ಬಾಣವನ್ನ ಪ್ರಯೋಗ ಮಾಡ್ತಿದ್ದಾರೆ. ಅತ್ತ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಇದೇ ವಿಚಾರವಾಗಿ ಮತ್ತೊಂದು ಸುತ್ತಿನ ಸಮರ ಜೋರಾಗಿ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಒಕ್ಕಲಿಗ ವಾರ್. ದೊಡ್ಡಗೌಡರಿಗೆ ರಾಜ್ಯಸಭೆ ಟಿಕೆಟ್ ಕೊಡದ ವಿಚಾರಕ್ಕೆ ಫೈಟ್. ಎಚ್.ಡಿ. ದೇವೇಗೌಡರು ಪ್ರಧಾನಿ ಹುದ್ದೆಗೇರಿದ ಏಕೈಕ ಕನ್ನಡಿಗ. ವಯಸ್ಸು ಕೇವಲ ಸಂಖ್ಯೆಯಷ್ಟೇ ಹೊರತು ಹೋರಾಟದ ಹಸಿವಿಗಲ್ಲ ಅನ್ನೋದನ್ನ ತಮ್ಮ 93ರ ಹರೆಯದಲ್ಲೂ ಸಾಬೀತುಪಡಿಸಿದವರು. ಇಳಿ ವಯಸ್ಸಿನಲ್ಲೂ ರಾಜ್ಯಸಭೆಯಲ್ಲಿ ಎದ್ದು ನಿಂತು ಮಾತನಾಡಿದ್ರೆ ಇಡೀ ಸಂಸತ್ತೇ ಒಮ್ಮೆ ನಿಶಬ್ದವಾಗಿ ಆಲಿಸುತ್ತೆ. 65 years I moved a resolution in the assembly and passed a resolution unanimously. I was an independent member. ಹೀಗೆ ಇಳಿ ವಯಸ್ಸಿನಲ್ಲೂ ರಾಜ್ಯಸಭೆಯಲ್ಲಿ ಕನ್ನಡಿಗರ ಪರ ಧ್ವನಿ ಎತ್ತುತ್ತಾ ಇದ್ದ ದೇವೇಗೌಡರ ಸುತ್ತ ಈಗ ರಾಜಕೀಯ ಆಟ ಶುರುವಾಗಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದಿಂದ ದೊಡ್ಡಗೌಡರಿಗೆ ರಾಜ್ಯಸಭೆ ಟಿಕೆಟ್ ಕೈತಪ್ಪಿದ ವಿಚಾರವಾಗಿ ಮೂರು ಪಕ್ಷಗಳ ನಡುವೆ ಒಕ್ಕಲಿಗ ವಾರ್ ನಡೀತಿದೆ. ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರು. ಆದ್ರೆ ಇದೇ ಹೊತ್ತಲ್ಲಿ ಒಕ್ಕಲಿಗ ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಮಿಸ್ ಆಗಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ಒಕ್ಕಲಿಗರಿಗೆ ಅನ್ಯಾಯ ಅಂತ ತಿಳಿದಿದೆ. ನಾನು ಹೇಳೋದು ನೋಡಿ, ಅವರಿಗೆ ಅವಕಾಶ ಕೊಡಬೇಕಾಗಿತ್ತು. ಇಳಿ ವಯಸ್ಸಿನಲ್ಲಿ ಅವರ ರಾಜಕೀಯ ಅಂತ್ಯ ಒಂದು ಸುಗಮ ರೀತಿಯಲ್ಲಿ ಆಗಬೇಕಾಗಿತ್ತು. ಇದು ಸುಗಮ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಯಾರು ಬಯಸೋದಿಲ್ಲ. ಇದು ನಾನು ಹೇಳ್ತಕ್ಕಂಥದ್ದು ಅದು ಜೆಡಿಎಸ್ ಪಕ್ಷಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅದೊಂದು ದುರಂತ, ಅದು ಬಿಜೆಪಿ ಅವ್ರ ಚಾಳಿ. ನೀವು ಅದೇನು ಸ್ಪೆಷಲ್ ಆಗಿ ಕೇಳೋದೇ ಬೇಡ. ನಂಬಿಟ್ಟು ಹಾಳಾಗ್ತಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಈಗ ಬಟ್ ಅವರಿಗೆ ಅಗರ್ವ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಹೇಳಿ ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ಅವ್ರು ಮಾಡ್ಕೊಂಡಿರೋದು ಅದು ಜೆಡಿಎಸ್ ಅವರು ಅವ್ರ ಸವಾಸ ಮಾಡಿ ಮಾಡ್ಕೊಂಡಿರೋದು. ಕಾಂಗ್ರೆಸ್ ನಾಯಕರ ಈ ಮಾತಿಗೆ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿ.ಟಿ. ರವಿ ತಿರುಗೇಟು ನೀಡಿದ್ದಾರೆ. ನಾಟಕೀಯವಾಗಿದ್ದು ಅನ್ನೋದನ್ನ ಅವರ ಮಾತುಗಳೇ ವ್ಯಕ್ತ ಆಗ್ತಾ ಇದ್ದಾರೆ. ಹಾಗಾಗಿ ನಾಟಕದ ಮಾತುಗಳಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ದೇವೇಗೌಡರು ಅವ್ರ ಬಗ್ಗೆ ಇರುವ ಗೌರವ ಸ್ಥಾನದ ಆಧಾರದಲ್ಲಿ ಬಂದಿದ್ದಲ್ಲ, ಅಧಿಕಾರದ ಆಧಾರದಲ್ಲಿ ಬಂದಿದ್ದಲ್ಲ. ಅದಿರೋ ಸಹಜವಾಗಿರುವಂತ ಗೌರವ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಕ್ಸ್ ಖಾತೆಯಲ್ಲಿ ತಿರುಗೇಟು ನೀಡಿದ್ದಾರೆ. ದೇವೇಗೌಡರನ್ನ ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಕುಖ್ಯಾತಿ ಕಾಂಗ್ರೆಸ್ ಪಕ್ಷದ ಮೇಲಿರುವುದನ್ನ ಕಾಂಗ್ರೆಸ್ ಮುಂದಾಳುಗಳು ಮರೆತಂತಿದೆ. ದೇವೇಗೌಡರನ್ನ ರಾಜಕೀಯ ಜೀವನದುದ್ದಕ್ಕೂ ಕಾಡಿದ್ದು, ಅವರ ಪಕ್ಷವನ್ನ ಇಬ್ಬಾಗ ಮಾಡಲು ಯತ್ನಿಸಿದ್ದು ಕಾಂಗ್ರೆಸ್. ಬಿಜೆಪಿ ದೇವೇಗೌಡರನ್ನ ಅತ್ಯಂತ ಗೌರವದಿಂದ ನಡೆಸಿಕೊಂಡಿದೆ. ಈ ರಾಜಕೀಯ ಜಟಾಪಟಿಯ ನಡುವೆ ಕುಮಾರಸ್ವಾಮಿ ದೊಡ್ಡಗೌಡರಿಗೆ ಯಾಕೆ ಟಿಕೆಟ್ ನೀಡಿಲ್ಲ ಅಂತ ಸ್ಪಷ್ಟನೆ ಕೊಟ್ರು. ಕಾಂಗ್ರೆಸ್ನವರಿಗೆ ದೇವೇಗೌಡರ ಮೇಲೆ ಈಗ ಅನುಕಂಪ ಬಂದಿದೆ ಅಂತ ಗುಡುಗಿದ್ರು. ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ. ಈಗ ಬಂದಿದೆ ದೇವೇಗೌಡರ ಬಗ್ಗೆ ಯಾವ್ಯಾವ ತರ ನಡೆಸ್ಕೊಂಡಿದ್ದಾರೆ. ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರತಕ್ಕಂಥ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದೀವ, ದೇವೇಗೌಡರನ್ನ ಕೊಡಿ ಅಂತ ಕೇಳಿದ್ದಾರ. ಅದು ಯಾವುದೋ ನಮಗೆ ಸಂಬಂಧ ಇಲ್ಲದೆ ಇರೋದು. ಅವ್ರ ಪಕ್ಷದ 60 ಜನ ಶಾಸಕರಿದ್ದಾರೆ. ನಾವು ಕೊಡಿ ಅಂತ ಕೇಳಿದರೆ ಸಾರ್ವಜನಿಕವಾಗಿ ಯಾವ ರೀತಿ ದೇವೇಗೌಡರ ಬಗ್ಗೆ ಪ್ರತಿಕ್ರಿಯೆ ಬರ್ಬೋದು. ಇದೆಲ್ಲ ಕಿತ್ತಾಟದ ನಡುವೆ ಡಿ.ಕೆ. ಶಿವಕುಮಾರ್ ಸಿಎಂ ಆದ ಬಳಿಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ರಾಜಕೀಯ ವೈರತ್ವ ಮರೆತು ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ರು. ನೆನೆ ಮಾಜಿ ಸಿಎಂಗಳನ್ನ ಭೇಟಿ ಮಾಡಿದ್ರು. ಇಷ್ಟೇ ಅಲ್ಲ, ಕುಮಾರಸ್ವಾಮಿ ಸಮಯ ಕೊಟ್ರೆ ಭೇಟಿ ಆಗ್ತೀನಿ ಅಂದಿದ್ದ ಡಿ.ಕೆ. ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ದಳಪತಿ ಈ ಹಿಂದೆ ಡಿ.ಕೆ. ಆಡಿದ್ದ ಮಾತನ್ನೇ ಉಲ್ಲೇಖಿಸಿ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟರೆ ಅವ್ರನ್ನೂ ಭೇಟಿ ಮಾಡ್ತೀನಿ, ಕೇಳ್ತೀನಿ. ಎಲ್ಲರೂ ಅವ್ರ ಅನುಭವ ಕೇಳಬೇಕು, ಅವ್ರ ಮಾರ್ಗದರ್ಶನ ಕೇಳಬೇಕು. ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ, ಎಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದ್ರು. ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊಡೆದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ, ಏನು ಕಿತ್ತ ಇಲ್ವಲ್ಲ, ಅರಿಯ ಕೆಲಸ ಮಾಡಿಲ್ವಲ್ಲ.
ಇದೇ ವೇಳೆ ಡಿಕೆ ಸಿಎಂ ಆಗಿರೋದ್ರಿಂದ ಒಕ್ಕಲಿಗ ಮತಗಳ ಮೇಲೆ ಪ್ರಭಾವ ಅನ್ನೋ ಚರ್ಚೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಚ್ಡಿಕೆ ತಮಗೆ ಬರ್ತಿದ್ದ ಒಕ್ಕಲಿಗರ ಮತಗಳಲ್ಲಿ ಯಾವುದೇ ವ್ಯತ್ಯಾಸವಾಗೋದಿಲ್ಲ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ರಾಜ್ಯದ ದೊಡ್ಡ ಅಭಿವೃದ್ಧಿ ಈ ಜನ ನೋಡಿದ್ರೆ ನಿಮಗೆ ಗೊತ್ತಾಯ್ತದೆ. ರಾಜಕೀಯ ಲೆಕ್ಕಾಚಾರಗಳಾಗ್ತಿದೆ ಸರ್. ಒಕ್ಕಲಿಗರ ಮತಗಳು ಡಿವೈಡ್ ಆಗ್ಬೋದು, ಒಕ್ಕಲಿಗರ ಮತಗಳ ಮೇಲೆ ಎಫೆಕ್ಟ್ ಆಗ್ಬೋದು. ಏನೂ ಆಗಲ್ಲ ಬ್ರದರ್. ನಮ್ಮ ಓಟ್ ನಮಗೆ ಭದ್ರವಾಗಿರ್ತದೆ, ಅವರ ಓಟ್ ಅವ್ರಿಗಿರ್ತದೆ. ಅದೇನೇ ಇರಲಿ, ಇಷ್ಟು ದಿನ ಭ್ರಷ್ಟಾಚಾರ, ಭೂ ವ್ಯವಹಾರ ಹಾಗೂ ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ನಡೀತಾ ಇದ್ದ ವಾಕ್ ಸಮರ ಈಗ ಮತ್ತೊಂದು ಹಂತಕ್ಕೆ ವಾಲಿರೋದಂತೂ ಸತ್ಯ. ಸುನೀಲ್, ಹರೀಶ್ ಜೊತೆ ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.